ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಂತ್ ರಾಯಲ್ ರೈಡರ್. ಇವತ್ತು ನಾನು ನಿಮ್ಮ ಮುಂದೆ ಗೋಲ್ಡ್ಸ್ ಜಿಮ್ ಬ್ಯಾಂಗ್ಳೂರು JPNagarಲ್ಲಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಜಿಮ್ಮು ಹೊಸದಾಗಿ ರಿನೋವೇಟ್ ಆಗಿದೆ. ಈಗ ನಾನು ತೋರಿಸ್ತಾ ಇರೋ ಈ ಕ್ಲಿಪ್ಪಿಂಗ್ ಹಳೆ ಜಿಮ್ ವಿಡಿಯೋ. ಸೊ ರಿನೋವೇಟ್ ಆಗಿದೆ. ಒಂದು ಜಸ್ಟ್ ಚಿಕ್ಕ ಝಲಕ್ ತೋರಿಸ್ತೀನಿ ನೋಡಿ. ಇವಾಗ ಒಂದು ಚಿಕ್ಕ ವಾಕ್ ಥ್ರೂ ಇದೆ ಈ ಕ್ಲಿಪ್ಪಿಂಗ್ಸಲ್ಲಿ. ಚೆಕ್ ಮಾಡಿ ನೋಡಿ, ಚೆನ್ನಾಗಿದೆ ಅನಿಸುತ್ತೆ. ಏನಪ್ಪ ಬರೀ ಕ್ಲಿಪ್ಪಿಂಗ್ ತೋರಿಸಿದ್ರೆ ಹೆಂಗೆ ಅಂತನಾ? ಸ್ವಲ್ಪ ಈ ಜಿಮ್ ಬಗ್ಗೆನೂ ತಿಳ್ಕೊಳ್ಬೇಕು ನೀವು. ಈ ಜಿಮ್ ಬಂದು 2008 and 2009 ಇನ್ ಬಿಟ್ವೀನಲ್ಲಿ ಓಪನ್ ಆಯಿತು. ಬ್ಯಾಂಗ್ಳೂರಲ್ಲಿ ಜಿಮ್ ಕಾನ್ಸೆಪ್ಟ್ ಆವಾಗ ಪೀಕಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಜಿಮ್ ಓಪನ್ ಆಯಿತು. ಸೊ ಅವಾಗಿಂದ ಇವಾಗಿನವರೆಗೂ ಸ್ಟ್ರಾಂಗ್ ರನ್ನಿಂಗಲ್ಲೇ ಇದೆ ಈ ಜಿಮ್ಮು. ಇದು ಕಾರ್ಡಿಯೋ ಸೆಕ್ಷನ್ನು. ಫುಲ್ ಥ್ರೆಡ್ಮಿಲ್ಸು, ಸ್ಪಿನ್ನಿಂಗ್ ಬೈಕು, ಕ್ರಾಸ್ ಟ್ರೈನರು, ಎಲೆಪ್ಟಿಕಲ್ ಮತ್ತು ರೋಯಿಂಗ್ ಮಿಷಿನ್ ಎಲ್ಲ ಫೆಸಿಲಿಟೀಸ್ ಈ ಕಾರ್ಡಿಯೋ ಸೆಕ್ಷನಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಇದು ಫುಲ್ಲು ವೆಯ್ಟ್ ಸೆಕ್ಷನ್ಸು, ಫ್ರೀ ವೆಯ್ಟ್ಸು, ಬಾರ್ಬಲ್ಸು ಇದೆಲ್ಲ ಇಲ್ಲಿತ್ತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಮುಂದಕ್ಕೆ ರಿನೋವೇಟ್ ಆಗುತ್ತಲ್ಲ, ಸೊ ಈ ಮೆಷಿನ್ಸ್ ಎಲ್ಲ ಎಕ್ಸ್ಟೆಂಡ್ ಆಗುತ್ತೆ, ಹಂಗಾಗಿ ಇಲ್ಲಿತ್ತು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನೋಡಿ, ರಿನೋವೇಷನ್ ಟೈಮ್ ಬಂತು. ಇವ್ರು ನಮಗೆ ಫೋನ್ ಮಾಡಿ ಕರಿತಾ ಇದ್ದೀರ ಅಂತ ತಿಳ್ಕೊಂಡ್ರಾ? ಇಲ್ಲ, ಅಲ್ಲಿದೆ ನೋಡಿ, ನಮ್ಮ ಟೀಮ್ ರೆಡಿ ಮಾಡ್ತಾಯಿದ್ದೀವಿ. ಆಲ್ರೆಡಿ ಕೆಲವು ಮೆಷಿನ್ಸ್ ಎತ್ತಿದ್ದೀವಿ. ಇವರೆಲ್ಲರೂ ನಮ್ಮ ಕೊಲೀಗ್ಸು. ನಾನು ಇದೇ ಜಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವರೆಲ್ಲರೂ ನಮ್ಮ ಸೀನಿಯರ್ ಟ್ರೈನರ್ಸ್ ಇದ್ದಾರೆ. ಆ್ಯಂಡ್ ನಮ್ಮದು ಟೀಮ್ ವರ್ಕ್ ಅನ್ನೋದು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ನಮ್ಮ ಜಿಮ್ಮಲ್ಲಿ. ನೋಡಿದ್ರಲ್ಲ, ಗೊತ್ತಾಯ್ತಲ್ಲ ಒಂದು ಮಿಷನ್ಗೆ ಎಷ್ಟು ಜನ ಕೈ ಹಾಕಿದ್ದೀವಂತ. ಸೊ ಇದು ನಮ್ಮ ಟೀಮು. ಮುಂದೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದೆ ಎತ್ತ ಅಂತ. ಸ್ಪೆಷಲಾಗಿ ಹೇಳ್ಬೇಕಂದ್ರೆ, ನಮ್ಮ ಟೀಮಲ್ಲಿ ಹೇಗೆ ನಾವು ಕೆಲಸ ಮಾಡ್ತೀವಿ ಅಂದರೆ, ವಿ ಗಿವ್ ಚಾನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಟು ಸ್ಪೀಕ್ ಅಪ್, ಸೊ ದಟ್ ದ ಐಡಿಯಾಸ್ ಎಕ್ಸ್ಚೇಂಜ್ ಆದಾಗ ಇನ್ನೂ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ವಿ ಡೋಂಟ್ ನೆಗ್ಲೆಕ್ಟ್ ಎನಿ ಒನ್. ಸೊ ನಮ್ಮ ಟೀಮ್ ಅಷ್ಟು ಸ್ಟ್ರಾಂಗ್ ಇದ್ದೀವಿ ನಾವು. ಹಾಗಾಗಿ ಈ ವಿಡಿಯೋ ಸ್ಲೋ ಮಾಡಿದೆ. ಆ್ಯಂಡ್ ಈ ರೂಮ್ನೇ ನಾವು ಹೊಡೆದ್ಬಿಟ್ಟು ಈಗ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ನಮ್ಮದು ಗ್ರೂಪ್ ಕ್ಲಾಸ್ ಆಗಿತ್ತು. ಸೊ ಇದೊಂದು 1000 ಸ್ಕ್ವೇರ್ ಫೀಟಲ್ಲಿತ್ತು. ಸೊ ಈ ಪ್ಲೇಸ್ನ ಇವಾಗ ವಾಲ್ ಹೊಡೆದು ಎಕ್ಸ್ಟೆಂಡ್ ಮಾಡ್ತಾಯಿದ್ದೀವಿ. ಸೊ ಬಿಫೋರ್ ರಿನೋವೇಟ್ ಈ ಥರ ಇದೆ. ಬ್ಲ್ಯಾಕ್ ಮ್ಯಾಟ್ ಇತ್ತು. ಆ್ಯಂಡ್ ಫುಲ್ ಮೆಷಿನ್ಸ್ ಎಲ್ಲ ಕ್ಲಿಯರ್ ಎತ್ತಾಯಿತು. ಸೊ ಒಂದು 35 ಮಿನಿಟ್ಸಲ್ಲಿ ಮೆಷಿನ್ಸ್ನೆಲ್ಲ ನಾವು ಕ್ಲಿಯರ್ ಮಾಡಿಬಿಟ್ರಿ. ಸೊ ಲಾಸ್ಟ್ ಇದೆರಡಿತ್ತು. ಎಲ್ಲ ಕ್ಲಿಯರ್ ಮಾಡಾದಮೇಲೆ ನಾವು ಅಂದ್ಕೊಂಡ್ರಿ ಓಕೆ ರಿಪ್ಲೇಸು ಅಷ್ಟೇ ಈಸಿಯಾಗಿ ಮಾಡ್ಬೋದು ಅಂತ. ಆ್ಯಕ್ಚುಲಿ ನಮ್ಮ ಥಾಟ್ ಬಂದು ರಾಂಗ್ ಆಗಿತ್ತು. ಎಷ್ಟೊತ್ತಾಗಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಬರೋಬ್ಬರಿ 5.5 ಅವರ್ ಆಯಿತು ನಾವು ರಿಪ್ಲೇಸ್ ಮಾಡಲಿಕ್ಕೆ ಅದೇ ಪ್ಲೇಸಿಗೆ. ಸೊ ಈಸಿ ಟಾಸ್ಕ್ ಆಗಿರಲಿಲ್ಲ, ಯಾಕಂದರೆ ಐಡಿಯಾ ಮಾಡಿ ದೆನ್ ಅಗೇನ್ ವಿ ಹ್ಯಾವ್ ಟು ಕೀಪ್ ಇಟ್ ಬ್ಯಾಕ್. ಸೊ ಹಂಗಾಗಿ ಎಲ್ಲರೂ ಮುಗೀತು ಅಂತ ಖುಷಿಯಾಗಿ ಬಿರಿಯಾನಿ ತಿನ್ಕೊಂಡು ಮನೆಗೆ ಹೊರಟ್ರಿ. ನೆಕ್ಸ್ಟ್ ದಿನ ಜಿಮ್ಮಿಗೆ ಬಂದು ನೋಡಿದಾಗ ಆ್ಯಕ್ಚುಲಿ ನಿಮಗೆ ಅಲ್ಲಿ ಒಂದು ವಾಲ್ ತೋರಿಸಿದ್ನಲ್ಲ, ವಾಲ್ ಮಿರರು, ನಾವೆಲ್ಲ ಅಂದ್ಕೊಂಡಿದ್ದು ಅಲ್ಲಿ ಬರೀ ಹುಡ್ ಇತ್ತು ಅಂತ. ಅಲ್ಲಿ ಹುಡ್ ಇರಲಿಲ್ಲ, ವಾಲೇ ಇತ್ತು, ಸಿಮೆಂಟ್ ವಾಲ್ ಇತ್ತು. ಸೊ ಅದನ್ನ ಒಡೆದು ಎಕ್ಸ್ಟೆಂಡ್ ಮಾಡೋದಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸೊ ಅದು ಹೊಡೆದಾದ್ಮೇಲೆ ಈ ವ್ಯೂ ಸಿಗ್ತಾಯಿದೆ ನಮಗೆ. ಸೊ ಸ್ಪೆಷಲಾಗಿ ನಾವು ಇವಾಗ ರೆಡ್ ಮ್ಯಾಟ್ ಹಾಕ್ಸಿದ್ದೀವಿ. ಆ್ಯಂಡ್ ಫುಲ್ ಎಕ್ಸ್ಟೆಂಡ್ ಆಗಿರೋ ವ್ಯೂ ಇದು. ಸೊ ಖುಷಿ ಆಗ್ತಿದೆ ಜಿಮ್ನ ನೋಡಬೇಕಾದ್ರೆ ಹೊಸ ಥರದಲ್ಲಿ. ಆ್ಯಂಡ್ ಹೊಸ ಹುಮ್ಮಸ್ಸು. ಫ್ರೆಂಡ್ಸ್ ಎಲ್ಲರೂ ತುಂಬ ಖುಷಿಯಾಗಿದ್ದರು, ನಮ್ಮ ಟೀಮ್ ಕೊಲೀಗ್ಸು. ಜಿಮ್ನ ನೋಡಿ ತುಂಬ ಎಕ್ಸ್ಟೆಂಡ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಓಕೆ, ಕತೆ ಪುರಾಣ ಎಲ್ಲ ಆಯಿತು. ಈಗ ಟೈಮ್ ಬಂದಿದೆ ಹೊಸ ರಿನೋವೇಷನ್ ಆಗಿರೋ ನಮ್ಮ ಜಿಮ್ ವಿತ್ ಎಕ್ವಿಪ್ಮೆಂಟ್ಸ್ ನೋಡಲಿಕ್ಕೆ. ಕ್ಯಾನ್ ವಿ ಸ್ಕಿಪ್ ಟು ದ ಗುಡ್ ಪಾರ್ಟ್? Took a pill in Ibiza to show Avicii I was cool. We don't talk anymore like we
ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಗೋಲ್ಡ್ ಜಿಮ್ JP ನಗರಲ್ಲಿರೋದು. ನಿಮಗೂ ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ಜಿಮ್ಮಿಗೆ ಬನ್ನಿ. ಎಲ್ಲರೂ ಹೆಲ್ಪ್ ಮಾಡ್ತಾರೆ, ನಮ್ಮ ಟ್ರೈನರ್ಸ್ ಹಾಗೂ ನಮ್ಮ ಟೀಮ್. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.